ನಮಸ್ಕಾರ. ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಯ ಸುದ್ದಿ ಸೌರಭದ 62ನೇ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ವಿಶ್ವ ಶಾಂತಿಗಾಗಿ ಪುಟ್ಟ ಬಾಲೆಯ ಯಕ್ಷಧ್ವನಿ, ಭತ್ತದ ತಳಿಗಳ ಸಂರಕ್ಷಣೆಯಲ್ಲಿ ಭತ್ತದ ಉತ್ಸಾಹ, ಚಿನ್ನದ ನಾಡಿನಲ್ಲಿ ಪ್ಲಾಸ್ಟಿಕ್ ಮುಕ್ತ ಆಂದೋಲನ ಹಾಗೂ ಅರಮನೆಗಳ ನಗರಿಯ ಅಕ್ಷಯ ಆಹಾರ ಜೋಳಿಗೆ. ಯಕ್ಷಗಾನ ಕರುನಾಡ ಕರಾವಳಿಯ ಗಂಡುಕಲೆ. ವಿಶಿಷ್ಟ ವೇಷಭೂಷಣ, ನೃತ್ಯ, ಸಂಗೀತ, ಭಾಗವತಿಕೆ, ಪ್ರಸಂಗ, ಮಾತುಗಾರಿಕೆ ಹೀಗೆ 10 ಹಲವು ವೈಶಿಷ್ಟ್ಯಗಳನ್ನು ಒಳಗೊಂಡ ಯಕ್ಷಗಾನ ಅತ್ಯಂತ ಜನಪ್ರಿಯ. ಲಯಬದ್ಧವಾಗಿ ಹೆಜ್ಜೆ ಹಾಕುತ್ತಾ ಹಾರಿ ಕುಣಿದು ಕುಪ್ಪಳಿಸಿ ಅಭಿನಯಿಸುವ ಈ ಕಲೆಯಲ್ಲಿ ಹಿಂದೆಲ್ಲ ಸ್ತ್ರೀ ಪಾತ್ರಗಳನ್ನು ಪುರುಷರೇ ಮಾಡುತ್ತಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರೂ ಕೂಡ ಯಕ್ಷಗಾನ ಕ್ಷೇತ್ರಕ್ಕೆ ಕಾಲಿಟ್ಟು ವೇಷ ಕಟ್ಟಿ ಯಶಸ್ಸು ಸಾಧಿಸಿದ್ದಾರೆ. ಶಿರಸಿ ತಾಲೂಕು ಬೆಟ್ಟಕೊಪ್ಪದ ಪುಟ್ಟಬಾಲೆ ತುಳಸಿ ಹೆಗಡೆ ಸಹ ಬಡಗುತಿಟ್ಟು ಯಕ್ಷಗಾನ ಕಲಿತು ಕಳೆದ 6 ವರ್ಷಗಳಿಂದ ವಿಶ್ವಶಾಂತಿಗಾಗಿ ಯಕ್ಷ ನೃತ್ಯ ರೂಪಕದ ಮೂಲಕ ಜನಪ್ರಿಯತೆ ಗಳಿಸಿದ್ದಾರೆ. ಯಕ್ಷಗಾನ ಕರ್ನಾಟಕದ ಜನಪ್ರಿಯ ರಂಗಕಲೆಗಳಲ್ಲಿ ಒಂದು. ಯಕ್ಷಗಾನದಲ್ಲಿ 2 ವಿಧ. ಒಂದು ಬಡಗುತಿಟ್ಟು, ಇನ್ನೊಂದು ತೆಂಕುತಿಟ್ಟು. ಈ 2 ಪ್ರಕಾರದಲ್ಲಿ ಭಾಷೆ, ವೇಷ ಎಲ್ಲವೂ ಸ್ವಲ್ಪ ವಿಭಿನ್ನ. ತಾಳ, ಬಳಸುವ ವಸ್ತು, ವೇಷಭೂಷಣದಲ್ಲೂ ವ್ಯತ್ಯಾಸ. ಆದರೆ 2 ಕಡೆಯ ಯಕ್ಷಗಾನ ಅತ್ಯದ್ಭುತ. ಕೊಂಚ ಕಠಿಣವಾದ ಬಡಗುತಿಟ್ಟಿನ ವಿಧವನ್ನು ಕಲಿತು ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಬೆಟ್ಟಕೊಪ್ಪದ ಪುಟ್ಟ ಬಾಲೆ ತುಳಸಿ ಹೆಗಡೆ ಈ ಕಲೆಯನ್ನು ತನ್ನೊಳಗೆ ಆವರಿಸಿಕೊಂಡಿದ್ದಾಳೆ. ಹರಿದ ತುಟಿಗಳ ಚರಿದ ಹೊಟ್ಟೆಯ ಮುರಿದ ಕಾಲ್ಗಳ ನೆರೆದ ಕೂದಲ ಜರಗೆ ಜರುಗಿದ ಬರಡು ಬಾಳಿನ ಶರಣು ಬಂದಿಗ ಹೊಟ್ಟೆಯರನು. 6ನೇ ವಯಸ್ಸಿಗೆ ಯಕ್ಷ ಹೆಜ್ಜೆಗೆ ಗೆಜ್ಜೆ ಕಟ್ಟಿದ ಈ ಬಾಲೆ 2015ರಿಂದ ವಿಶ್ವಶಾಂತಿಗಾಗಿ ಯಕ್ಷ ನೃತ್ಯ ರೂಪಕದ ಮೂಲಕ ವರ್ಷಕ್ಕೊಂದು ರೂಪಕದ ಪ್ರಸ್ತುತಿಪಡಿಸುತ್ತಿರುವುದು ವಿಶೇಷ. ವಿಶ್ವಶಾಂತಿಗೆ ಯಕ್ಷ ನೃತ್ಯವನ್ನು ಬಳಸಿಕೊಂಡು ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನೋ ಆಶಯದೊಂದಿಗೆ 12 ಜನ ವಿದ್ವಾಂಸರ ತಂಡ ಈ ರೂಪಕವನ್ನು ಯಶಸ್ವಿಗೊಳಿಸಲಿಕ್ಕೆ ಕಳೆದ 6 ವರ್ಷಗಳಿಂದ ನೆರವಾಗ್ತಾ ಇದೆ. ವಿಶ್ವಶಾಂತಿ, ವಿಶ್ವ ಶಂಕರಾಕ್ಷರ, ಕೃಷ್ಣಂ ವಂದೇ, ಪರಿವರ್ತನೆ ಜಗದ ನಿಯಮ, ಪಂಚ ಪಾವನ ಕಥಾ, ವಂದೇ ಪರಮಾನಂದಂ ಎಂಬ ಯಕ್ಷ ರೂಪಕಗಳನ್ನು ಪ್ರಸ್ತುತಪಡಿಸುತ್ತಿರುವ ತುಳಸಿ ಹೆಗಡೆ ಈವರೆಗೂ 500ಕ್ಕೂ ಹೆಚ್ಚು ಪ್ರದರ್ಶನ ನೀಡಿರುವುದು ಮತ್ತೊಂದು ವಿಶೇಷ. ಧರ್ಮಸ್ಥಳದ ಲಕ್ಷದೀಪೋತ್ಸವ, ಆಳ್ವಾಸ್ ನುಡಿಸಿರಿ, ತಿರುಪತಿ ತಿರುಮಲ, ಮುಂಬೈ, ಬೆಂಗಳೂರು, ಮಂಗಳೂರು, ಉಡುಪಿ ಸೇರಿದಂತೆ ಹಲವಾರು ಸ್ಥಳಗಳಲ್ಲಿ ಪ್ರದರ್ಶನ ನೀಡಿರುವ ಈ ಬಾಲೆ ಅಭಿಮನ್ಯು, ವೃಷಸೇನ, ಅಂಗದ, ಲೋಹಿತಾಶ್ವನ ಪಾತ್ರಗಳನ್ನು ದೊಡ್ಡ ಕಲಾವಿದರಿಗೆ ಸರಿಸಾಟಿಯಾಗಿ ನಿರ್ವಹಿಸಿ ಸೈ ಎನಿಸಿಕೊಂಡಿದ್ದಾಳೆ. ರೂಪಕ ಒಂದೇ ಅಲ್ಲದೆ ದೊಡ್ಡವರ ಜೊತೆಗೂ ಪಾತ್ರವನ್ನ ಮಾಡಿದ್ದೇನೆ. ಅದರಲ್ಲಿ ವೃಷಸೇನ, ಅಭಿಮನ್ಯು, ಲೋಹಿತಾಶ್ವ, ವಸಂತ, ಅಂಗದ ಮುಂತಾದ ಪಾತ್ರಗಳನ್ನು ಮಾಡಿದ್ದೇನೆ. ತುಳಸಿ ಹೆಗಡೆ ಪ್ರಸ್ತುತಪಡಿಸುವ ಏಕವ್ಯಕ್ತಿ ಪ್ರದರ್ಶನದ ವಿಶ್ವಶಾಂತಿ ರೂಪಕಗಳಿಗೆ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ಪ್ರೊಫೆಸರ್ ಎಂಎ ಹೆಗಡೆ ನಿರ್ದೇಶನ ನೀಡಿದ್ದರೆ, ಇದರ ಮೂಲ ಕಲ್ಪನೆ ರಮೇಶ ಕಾನಗೋಡ ಅವರದ್ದಾಗಿದೆ. ಕಲೆಯ ಮೂಲಕ ವಿಶ್ವಶಾಂತಿಯ ಸಂದೇಶವನ್ನು ಸಾರುವುದು ವಿಶ್ವಶಾಂತಿ ಪ್ರತಿಷ್ಠಾನದ ಉದ್ದೇಶವಾಗಿದೆ. ಆ ದಿಸೆಯಲ್ಲಿ 5 ಯಕ್ಷ ರೂಪಕಗಳನ್ನು ನಿರ್ಮಿಸಲಾಗಿದೆ. ವಿಶ್ವಶಾಂತಿಗಾಗಿ ಯಕ್ಷ ಗೆಜ್ಜೆ ಕಟ್ಟಿ ವಿಶ್ವಶಾಂತಿ ಬಾಲೆ ಎಂದೇ ಖ್ಯಾತಳಾಗಿರುವ ತುಳಸಿ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಕೊಡಮಾಡುವ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ನನಗೆ ಚಿಕ್ಕವಳಿರುವಾಗಿಂದನೂ ಯಕ್ಷಗಾನ ಅಂದರೆ ತುಂಬ ಆಸಕ್ತಿ. ಅದನ್ನು ನನ್ನ ಅಮ್ಮ ಗುರುತಿಸಿ ನನಗೆ ತರಬೇತಿ ಕೊಟ್ಟರು. ಹಾಗೆ ನಾವು ಪ್ರತಿ ವರ್ಷ ಒಂದು
ಲಾಂಚ್ ಮಾಡ್ತೇವೆ. ಆ ಪ್ರತಿ ವರ್ಷ ರೂಪಕವನ್ನು ಇಲ್ಲಿ ನಮ್ಮನೆ ಹಬ್ಬ ಎನ್ನುವ ಪ್ರೋಗ್ರಾಮಲ್ಲಿ ಲಾಂಚ್ ಮಾಡಿ ಇಡೀ ಎಲ್ಲ ಕಡೆ ಪ್ರದರ್ಶನ ಕೊಡ್ತೇವೆ. ಒಂದೂವರೆ ಗಂಟೆಗಳ ಕಾಲ ಮೇಕಪ್ಪು ಮತ್ತು ವೇಷಭೂಷಣಗಳ ಸಿದ್ಧತೆಗೆ ಬೇಕಾದರೆ 1.25 ರಿಂದ 1.5 ಗಂಟೆ ಅವಳ ರಂಗಪ್ರಸ್ತುತಿ ಆಗ್ತದೆ. ಇದು ಏಕವ್ಯಕ್ತಿಯ ಮುಮ್ಮೇಳದ ರಂಗಪ್ರಸ್ತುತಿ. ಸುಮಾರು 3 ಗಂಟೆಗಳ ಕಾಲ ಅವಳು ಈ ರಂಗಪ್ರಸ್ತುತಿ ಮತ್ತು ಅದರ ಹಿಂದಿನ ಚೌಕಿ ಮನೆಯ ಭಾಗವಾಗಿ ಅವಳು ಸಹನೆಯಿಂದ ಕೆಲಸ ಮಾಡಬೇಕಾಗ್ತದೆ. ತುಳಸಿ ಹೆಗಡೆ ಪ್ರದರ್ಶನಕ್ಕೆ 6 ವರ್ಷದಿಂದ ಹಾಡು ಹೇಳುತ್ತಿರುವ ಕೇಶವ ಹೆಗಡೆ ಕೊಳಗಿ ಪುಟ್ಟ ಬಾಲಿಯಾದರೂ ತುಳಸಿ 12 ಕೆಜಿ ಭಾರದ ವೇಷ ಹೊತ್ತು ನಿರಾಯಾಸವಾಗಿ ತೋರುವ ಭಾವಾಭಿನಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಏಕವ್ಯಕ್ತಿ ಪ್ರದರ್ಶನ ಉಂಟು. ಅದರಲ್ಲಿ ಬಹಳ ಅದ್ಭುತವಾದಂಥ ಪದ್ಯಗಳನ್ನು ಎಂ ಎ ಹೆಗಡೆ ಅವರು ರಚನೆ ಮಾಡಿದ್ದಾರೆ. ಅದು ಆ ಪದ್ಯಕ್ಕೆ ಅಭಿನಯ ಮಾಡೋದು ಅಷ್ಟೇ ಕಷ್ಟ ಉಂಟು. ಅದು ಈ ಸಣ್ಣ ಮಕ್ಕಳು ಮಾಡೋದಂತೂ ಬಹಳ ಕಷ್ಟ. ಅದು ವೇಷಭೂಷಣಗಳ ವಜ್ಜೆನೇ ಒಂದು 12 ಕೆಜಿ ಮೇಲೆ ಇರ್ತದೆ. ಅದು ಇವಳಿಗೆ ಈಗ 10 ವರ್ಷ ಇರಬೇಕು, 10-11 ವರ್ಷ. ಅವಳು 6 ವರ್ಷದಿಂದನೇ ಆ ವೇಷಭೂಷಣಗಳನ್ನು ಕಟ್ಟು ಮಾಡಿದ್ದಾಳೆ. ಅದು ಬಹಳ ತ್ರಾಸು ಅದು ಸಣ್ಣ ಮಕ್ಕಳಿಗೆ. ತುಳಸಿ ಹೆಗಡೆಗೆ ಪ್ರಾಥಮಿಕ ತಾಳ ಮತ್ತು ಲಯದ ಅಭ್ಯಾಸ ಮಾಡಿಸಿರುವ ಗಣಪತಿ ಎಸ್ ಭಟ್ ತುಳಸಿಯ ಗ್ರಹಿಕೆ ಪ್ರತಿಭೆಗೆ ಅಭಿನಂದನೆ ಸಲ್ಲಿಸುತ್ತಾರೆ. ನಾನು ತುಳಸಿಗೆ ಕಲಿಸಲಿಕ್ಕೆ ಬಂದಾಗ ಬಹುಶಃ 3 ರಿಂದ 4 ವರ್ಷ ಇರಬಹುದು ಅಷ್ಟೇ. ತುಳಸಿ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಹೊಂದಿರತಕ್ಕಂತಹ ಹುಡುಗಿ. ಒಮ್ಮೆ ಹೇಳಿರ್ತಕ್ಕಂಥದ್ದನ್ನು ಅದನ್ನು ಗ್ರಹಿಸಿಕೊಂಡು ಅದನ್ನು ಮನನ ಮಾಡಿಕೊಂಡು ಅದನ್ನು ಕಾಲಿಗೆ ಮತ್ತು ತನ್ನ ಶರೀರಕ್ಕೆ ಇಡೀ ಯಕ್ಷಗಾನದ ತಾಳ ಮತ್ತು ಲಯವನ್ನು ಅಳವಡಿಸಿಕೊಂಡು ಬಹಳ ಬೇಗನೆ ಅವಳು ಕಲಿತುಕೊಂಡಿದ್ದಾಳೆ. 1 2 3 4 5 6 7 8 ತೋ ಹಸ್ತ ದಿತ್ತ ದಿಂದ ತಾತೋ ಪರಿಕಿಟ ಕಿಟತಕ ತೋ ಹಸ್ತ ದಿತ್ತ ದಿಂದ ತಾತೋ ಪರಿಕಿಟತ. ಓದುನಲ್ಲೂ ಏನು ನಾವು ತೀರಾ ಹಿಂದೆ ಬಿದ್ದಿಲ್ಲ. ಹಾಲು ಕರೆಯೋದು, ತೋಟದಲ್ಲಿ ಓಡಾಡೋದು, ತರಕಾರಿ ಗಿಡಗಳನ್ನು ಮಾಡೋದು ಕೂಡ ಅವಳ ಆಸಕ್ತಿಯ ಭಾಗವಾಗಿದೆ. ವಿಶ್ವಶಾಂತಿಗಾಗಿ ಪುಟ್ಟ ವಯಸ್ಸಿನಲ್ಲೇ 500ಕ್ಕೂ ಹೆಚ್ಚು ಯಕ್ಷ ಪ್ರದರ್ಶನ ನೀಡಿರುವ ಈ ಬಾಲಿಯ ಪ್ರತಿಭೆಗೆ ನಮ್ಮದು ಒಂದು ಅಭಿನಂದನೆ. ಭಾರತವನ್ನು ಎಲ್ಲಾ ಕ್ಷೇತ್ರಗಳಲ್ಲೂ ಸ್ವಾವಲಂಬಿಯನ್ನಾಗಿ ಮಾಡಬೇಕು ಎಂಬುದು ಪ್ರಧಾನಿಯವರ ಕನಸು. ಆತ್ಮನಿರ್ಭರ ಭಾರತದ ಕನಸನ್ನು ನನಸಾಗಿಸಲು ಸರ್ಕಾರ, ಸಂಘ ಸಂಸ್ಥೆಗಳು ಅಷ್ಟೇ ಅಲ್ಲ, ದೇಶವಾಸಿಗಳೂ ಶ್ರಮಿಸುತ್ತಿದ್ದಾರೆ. ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮದ ರೈತ ವಿಜ್ಞಾನಿ ಸೈಯದ್ ಘನಿ ಖಾನ್ ತಮ್ಮ ಭತ್ತ ವೈವಿಧ್ಯ ಕೇಂದ್ರದಲ್ಲಿ ಕಳೆದ 20 ವರ್ಷಗಳಿಂದ 1300ಕ್ಕೂ ಹೆಚ್ಚು ದೇಶೀಯ ಭತ್ತದ ತಳಿಗಳನ್ನು ಸಂರಕ್ಷಿಸುವ ಕಾರ್ಯ ಮಾಡುತ್ತಾ ರೈತರಿಗೆ ಸ್ವಾವಲಂಬನೆಯ ಅರಿವು ಮೂಡಿಸುತ್ತಿದ್ದಾರೆ. ಘನಿ ಖಾನ್ ಅವರ ಭತ್ತದ ಬಗೆಗಿನ ಭತ್ತದ ಉತ್ಸಾಹ ನಿಜಕ್ಕೂ ಶ್ಲಾಘನೀಯ. ಇಲ್ಲಿ ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ಕಾಣಸಿಗುವುದೇ ಭತ್ತದ ಬೆಳೆ. ಗೋಡೆಗಳ ಮೇಲೂ ಕಾಳು ತುಂಬಿದ ಭತ್ತದ ತೆನೆಗಳು, ಜಂತೆಯಲ್ಲೂ ತೂಗಾಡುತ್ತಿರುವ ಭತ್ತದ ತೆನೆಗಳು, ಪ್ರಯೋಗಾಲಯದಂತೆ ಕಾಣುವ ಬೃಹತ್ ಕೋಣೆಯ ತುಂಬ ಗಾಜಿನ ಬಾಟಲಿಗಳಲ್ಲಿ ತುಂಬಿಟ್ಟ ವಿವಿಧ ತಳಿಗಳ ಭತ್ತದ ಬೀಜಗಳು. ಈ ದೃಶ್ಯ ಕಾಣಸಿಗುವುದು ಮಂಡ್ಯ ಜಿಲ್ಲೆ ಕಿರುಗಾವಲಿನ ಪ್ರಗತಿಪರ ರೈತ ಹಾಗೂ ರೈತ ವಿಜ್ಞಾನಿ ಸೈಯದ್ ಘನಿ ಖಾನ್ ಅವರ ಭತ್ತ ವೈವಿಧ್ಯ ಕೇಂದ್ರದಲ್ಲಿ. ಸುಮಾರು ಒಂದು 20 ವರ್ಷದಿಂದ ಈ ದೇಶಿ ಭತ್ತದ ತಳಿಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಈ ಹೈಬ್ರಿಡ್ ತಳಿನಲ್ಲಿ ನಾವು ಹೋಗಿ ಬೀಜ ತೊಗೊಂಬರ್ತೀವಿ, ಅದು ಒಂದು ಸತಿ ಮಾತ್ರ ಬೀಜಕ್ಕಾಗುತ್ತೆ. ಈ ನಮ್ಮ ದೇಶಿ ತಳಿಗಳೇನಾಗುತ್ತೆ ಅಂತಂದ್ರೆ ನಾವು ಸಂರಕ್ಷಣೆ ಮಾಡ್ಕೊಂಬಂದರೆ ಪಾರಂಪರ್ಯವಾಗಿ ಇದನ್ನು ಮುಂದಕ್ಕೆ ತೊಗೊಂಡು ಹೋಗ್ಬೋದು. ಈಗ ನಮ್ಮ ತಾತ ಉಪಯೋಗಿಸಿದ್ದು ರಾಜಮುಡಿ ಇರ್ಬೋದು, ಜೀರಿಗೆ ಸಣ್ಣ ಇರ್ಬೋದು, ಕಾಲಾಬಾತ್ ಇರ್ಬೋದು, ಬಾಸ್ಮತಿ ಇರ್ಬೋದು, ಈಗಲೂ ಕೂಡ ನಾವು ಬೆಳೀತಾ ಇದ್ದೀವಿ. ಅದು 100 ವರ್ಷದಿಂದ ಬೆಳೆಯುವಂತಹ ಭತ್ತ ತಳಿಗಳನ್ನು ನಾವು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಕೊಡಬೇಕು ಒಂದು ಆಸೆಯಿಂದ
ಇಲ್ಲಿ ನಾವು ಒಂದು ಭತ್ತ ವೈವಿಧ್ಯ ಕೇಂದ್ರ ಅಂತ ಮಾಡಿದ್ದೀವಿ ಎಂದೆ. ಓದಿದ್ದು ಸಾಹಿತ್ಯವಾದರೂ ಕೃಷಿಯಲ್ಲಿ ತೊಡಗಿರುವ ಘನಿಖಾನ್ ಅತಿಯಾದ ರಾಸಾಯನಿಕ ಬಳಕೆಯಿಂದ ಕೃಷಿಯ ಮೇಲೆ ಮತ್ತು ಅದನ್ನು ತಿನ್ನುವ ಜನರ ಆರೋಗ್ಯದ ಮೇಲಾಗುವ ಪರಿಣಾಮ ಅರಿತು ದೇಶೀಯ ತಳಿಗಳ ಸಂರಕ್ಷಣೆಗೆ ಮುಂದಾದರು. ತಮ್ಮ ಆಸಕ್ತಿ ಹಾಗೂ ಭತ್ತದ ಉತ್ಸಾಹ, ಸತತ ಅಧ್ಯಯನದಿಂದಾಗಿ ಇಂದು ಅನ್ನದಾತರಿಗೆ ಅನುಕೂಲವಾಗುವಂತೆ 1300ಕ್ಕೂ ಹೆಚ್ಚು ಭತ್ತದ ತಳಿಗಳನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಉಳಿಸಿ ಪೋಷಿಸುವ ಕಾರ್ಯ ಮಾಡುತ್ತಿದ್ದಾರೆ. 1999ರಿಂದ ನಾವು ಬೀಜವನ್ನು ಸಂರಕ್ಷಣೆ ಮಾಡೋಕ್ಕೆ ಶುರು ಮಾಡಿದ್ದು. ಅವಾಗ ಕೇವಲ ಒಂದೇ ಒಂದು ತಳಿನಲ್ಲಿ ನಾವು ಬೀಜವನ್ನು ಸಂರಕ್ಷಣೆ ಮಾಡೋಕ್ಕೆ ಶುರು ಮಾಡಿದ್ವಿ. ಇವಾಗ 2021ರಲ್ಲಿ ನಾವು ನಮ್ಮ ಹತ್ರ ಸುಮಾರು 1350ಕ್ಕಿಂತ ಹೆಚ್ಚು ಭತ್ತದ ತಳಿಗಳನ್ನು ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಮೈಸೂರು ವಿಶ್ವವಿದ್ಯಾಲಯದಿಂದ BA ಪದವಿ ಪಡೆದರೂ ಕೃಷಿಯ ಮೇಲಿನ ಆಸಕ್ತಿಯಿಂದ ತಮ್ಮ ತಂದೆಯ ಜಮೀನಿನಲ್ಲಿ ವ್ಯವಸಾಯ ಪ್ರಾರಂಭಿಸಿದ ಘನಿಖಾನ್ ಔಷಧಿಯ ಗುಣ ಹೊಂದಿರುವ ಹಲವಾರು ಭತ್ತದ ದೇಸಿ ತಳಿಗಳ ಸಂರಕ್ಷಣೆಯ ಮಹತ್ವವನ್ನು ಕಂಡುಕೊಂಡರು. ಮೊದಲು ನಮ್ಮ ಆಹಾರನೇ ಔಷಧಿ ಆಗಿತ್ತು. ಈಗ ನಮ್ಮಲ್ಲಿ ಏನಾಗ್ತಾ ಇದೆ, ಔಷಧಿನೇ ಆಹಾರ ಆಗ್ಬಿಡ್ತಾ ಇದೆ. ಹಾಗಾಗಿ ಈ ದೇಶಿ ತಳಿಗಳನ್ನು ಸಂರಕ್ಷಣೆ ಮಾಡಿದ್ರೆ ನಮ್ಮ ಆಹಾರವೇ ಔಷಧಿಯಾಗಿ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಆರೋಗ್ಯವಂತಹ ಇದನ್ನು ಕೊಡಬಹುದು ಅಂದ್ಕೊಂಡು ಈ ತಳಿಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ವಿ. ಕರ್ನಾಟಕ, ಮಹಾರಾಷ್ಟ್ರ, ಕೇರಳ, ಪಶ್ಚಿಮ ಬಂಗಾಳ ಹೀಗೆ ವಿವಿಧ ರಾಜ್ಯಗಳಿಂದ ಅಲ್ಲದೆ ಇತರೆ ಬೇರೆ ಬೇರೆ ದೇಶಗಳಿಂದ ಭತ್ತದ ಜರ್ಮ್ ಪ್ಲಾಸಮ್ಗಳನ್ನು ಸಂಗ್ರಹಣೆ ಮಾಡಿ ವೈಜ್ಞಾನಿಕವಾಗಿ ಸಂರಕ್ಷಿಸಿ ತಮ್ಮ ಭತ್ತದ ವೈವಿಧ್ಯ ಕೇಂದ್ರವನ್ನು ಒಂದು ಭತ್ತದ ಮ್ಯೂಸಿಯಂ ಆಗಿ ಅಭಿವೃದ್ಧಿಪಡಿಸಿದ್ದಾರೆ. ನಾವು ಬಾಸ್ಮತಿ ಒಂದೇ ಸುಗಂಧವಾದ ಭತ್ತ ಅಂತ ಹೇಳ್ತೀವಿ, ಆದರೆ ಬಾಸ್ಮತಿನೂ ಸುಗಂಧವಾದ ಅಕ್ಕಿನೇ. ಹಾಗೆ ನಮ್ಮ ರಾಜ್ಯದಲ್ಲಿ ಬೆಳೆಯುವಂತಹ ಜೀರಿಗೆ ಸಣ್ಣ ಇರ್ಬೋದು, ರಸಕದಂ ಇರ್ಬೋದು, ಗನ್ಸಾಲೆ ಇರ್ಬೋದು, ಪರಿಮಳ ಸಣ್ಣ ಇರ್ಬೋದು, ಮತ್ತು ಗಮಗಡ್ಲೆ ಇರ್ಬೋದು, ಇವೆಲ್ಲ ದೇಶಿ ತಳಿ ನಮ್ಮ ವಾತಾವರಣಕ್ಕೆ ಹೊಂದ್ಕೊಂಡು ಬೆಳೆಯುವಂತಹ ಸುಗಂಧವಾದ ಭತ್ತದ ತಳಿಗಳು. ಅದೇ ಥರ ನೀವು ಸಣ್ಣ ಅಕ್ಕಿಲಿ ನೋಡೋದು ಹೋದರೆ ಸೇಲಂ ಸಣ್ಣ ಅಂತ ಇದೆ, ಕೊಯಮತ್ತೂರು ಸಣ್ಣ ಅಂತ ಇದೆ, ರಾಜಮುಡಿ ಇದೆ. ಇವೆಲ್ಲ ಸಣ್ಣ ಅಕ್ಕಿಗಳು. ನಿಮ್ಗೆ ಏನು BT ತಿಂತಾ ಇದ್ದೀರಾ ನೀವು, BT ಅಕ್ಕಿ, ಸೋನಾ ಮಸೂರಿ ಅಕ್ಕಿ ತಿಂತೀರಾ, ಅದೇ ಥರ ಕ್ವಾಲಿಟಿ ಬರುವಂತಹ ಅಕ್ಕಿಗಳು ಇವು. ಈ ಥರದ ತಳಿಗಳನ್ನು ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಕೇವಲ 60 ದಿನಗಳಲ್ಲಿ ಬೆಳೆಯಬಹುದಾದ ಭತ್ತ ಅಲ್ಲದೆ 180 ದಿನಗಳಲ್ಲಿ ಕಟಾವಿಗೆ ಬರುವ ಭತ್ತದ ತಳಿಯೂ ಇವರಲ್ಲಿದೆ. ಹೆಚ್ಚು ನೀರು ಗದ್ದೆಯಲ್ಲಿ ಹರಿದರೂ ತಾಳಿಕೊಳ್ಳಬಲ್ಲ ನೆರೆಗುಳಿ ಭತ್ತ, ನೀರಾವರಿ ಅಗತ್ಯವಿಲ್ಲದೆ ಮಳೆ ನೀರಿನ ಆಶ್ರಯದಲ್ಲಿ ಹೊಲದಲ್ಲೇ ಬೆಳೆಯಬಹುದಾದ ದೊಡ್ಡಿ ಭತ್ತ, ಔಷಧಿಯ ಗುಣ ಇರುವ ನವರ ತಳಿಯೂ ಇವರಲ್ಲಿದೆ. ಬರೀ 5 ಅಡಿ ಅಂತರದಲ್ಲಿ ಹಾಕಿರ್ತೀವಿ ಒಂದೊಂದು ತಳಿನೂ ಕೂಡ. ನಮಗೆ ಇಲ್ಲಿ ಯಾವುದೇ ಸಪೋರ್ಟ್ ಇಲ್ಲದೇ ನಾವು ಈ ಭತ್ತಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ನಮಗೆ ಸುಮಾರು ಒಂದು 60,000 to 70,000 ಖರ್ಚು ಬರುತ್ತೆ ಪ್ರತಿ ವರ್ಷವೂ ಈ ಭತ್ತದ ತಳಿಗಳನ್ನು ಸಂರಕ್ಷಣೆ ಮಾಡೋಕ್ಕೋಸ್ಕರ. ಅಂದರೆ ನಾಟಿ ಮಾಡೋದೇ ಒಂದು 15-20 ದಿವಸ ಕಂಟಿನ್ಯೂಸ್ ಆಗುತ್ತೆ. ಮತ್ತು ಈ ಕೊಯ್ಲು ಮಾಡುವಾಗ ಸುಮಾರು 1 ರಿಂದ 1.5 ತಿಂಗಳಷ್ಟು 1300 ತಳಿ 350 ತಳಿಗಳನ್ನು ಕೊಯ್ಲು ಮಾಡಿ ಬೇರೆ ಬೇರೆ ಸಪ್ರೇಟಾಗಿ ಬಿಡೋದು, ಸಪ್ರೇಟಾಗಿ ಎತ್ತಿ ಸಪ್ರೇಟಾಗಿ ಪ್ಯಾಕ್ ಮಾಡಿ ಇರೋ ತನಕ ಅದು ಸುಮಾರು 1-1.5 ತಿಂಗಳ ತನಕ ಅದು ಕೆಲಸ ಆಗ್ತಾ ಇರುತ್ತೆ. ಹಾಗಾಗಿ ಈ ತಳಿಗಳನ್ನು ಸಂರಕ್ಷಣೆ ಮಾಡೋದು ಬಹಳ ಕಷ್ಟದ ಕೆಲಸ. ಹಾಗಾಗಿ ನಾವೇನು ಸಪೋರ್ಟ್ ಇಲ್ಲದೇ ಈ ದೇಶಿ ತಳಿಗಳನ್ನು ಮುಂದಿನ ಪೀಳಿಗೆಗೆ ತಗೊಂಡು ಹೋಗಬೇಕು ಅಂದ್ಕೊಂಡು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ದೇಶೀಯ ಭತ್ತದ ತಳಿಗಳನ್ನು ಸಂರಕ್ಷಿಸಿ ರೈತರಿಗೆ ಉಚಿತ ಸಲಹೆ ನೀಡಿ ಪ್ರೋತ್ಸಾಹಿಸುತ್ತಿರುವ ಘನಿಖಾನ್ ಅವರಿಗೆ ಕೃಷಿ ಪಂಡಿತ್ ಪ್ರಶಸ್ತಿ, ಕರ್ನಾಟಕ ಜೀವ ವೈವಿಧ್ಯ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಅರಸಿ ಬಂದಿವೆ. ಬೀಜ ಯಾರ್ದು ಹಕ್ಕಲ್ಲ. ಬೀಜ ಒಂದು ಪ್ರಕೃತಿಯ ವರದಾನ. ಅದು ಯಾಕಂದರೆ ನಾವು ಏನು ಪೇಟೆಂಟು ಮಾಡಬಾರ್ದು. ಬೀಜವನ್ನು ಉಚಿತವಾಗಿ ಕೊಡಬೇಕು. ಅದು ಯಾವುದೇ ಬೀಜ ಇರಲಿ, ಉಚಿತವಾಗಿ ಅದನ್ನು ಹಂಚಿದಾಗ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಥರದ್ದು ಒಂದು ಪಾಲಿಸಿ ಇಟ್ಕೊಂಡು ನಾವು ನಮ್ಮಲ್ಲಿ ಬಂದು ಕೇಳಿದವ್ರಿಗೆ ಒಂದು 50 ಗ್ರಾಮೋ 100 ಗ್ರಾಮೋ ಅಷ್ಟನ್ನು ನಾವು ಕೊಡ್ತೀವಿ. ಅವ್ರು ತಗೊಂಡು ಹೋಗ್ಬಿಟ್ಟು ಅದನ್ನು ಅವ್ರ ಜೋಪಾನವಾಗಿ ಅದನ್ನು ಹಾಕ್ಕೊಂಡು ಜಾಸ್ತಿ ಮಾಡಿಕೊಂಡು ಬೀಜವನ್ನು ಅವರು ಕೂಡ ಬೇರೆ ಬೇರೆ ಅವರಿಗೆ ಕೊಡ್ತಾರೆ. ಈ ಥರದ್ದು ಮಾಡಿ ನಾವು ತಳಿಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಘನಿಖಾನ್ ಅವರಿಂದ ಸಲಹೆ ಮಾಹಿತಿ ಪಡೆದು ಹಲವಾರು ರೈತರು ಉತ್ತಮ ಬೇಸಾಯ ಮಾಡುತ್ತಿದ್ದಾರೆ ಎನ್ನುತ್ತಾರೆ ರೈತ ಮಾದೇಗೌಡ. ಅವರು ಕೆಲವು ತಳಿಗಳನ್ನ ನಮಗೂ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ವ್ಯವಸಾಯ ಮಾಡ್ಕೊಂಡು ಆ ತಳಿಗಳನ್ನ ಬೆಳೀತಾ ಇದ್ದೀವಿ. ಈಗ ಅವರ ಒಂದು ವ್ಯವಸಾಯದ ರೀತಿ ಮತ್ತು ಅವರು ಸಂರಕ್ಷಿಸಿರುವಂಥ ಕೆಲವು ಭತ್ತಗಳ ತಳಿಗಳು ಇವಾಗಲೂ ನಮಗೆ ಜನಪ್ರಿಯವಾಗಿ ಕಾಣ್ತಾ ಇದೆ. ನಮ್ಮ ರೈತರು ಮಾಡುವಂಥ ಮಿಗಿಲಾದಂಥ ಕೆಲಸಗಳನ್ನು ಸೈಯದ್ ಘನಿಖಾನ್ ಅವರು ಮಾಡಿದ್ದಾರೆ ಅಂತ ಖುಷಿ ಪಡ್ತಾ ಇದ್ದೀನಿ. ಘನಿಖಾನ್ ಅವರ ಪತ್ನಿ ಸೈಯದಾ ಫಿರ್ದೋಸ್ ಆರಂಭದಲ್ಲಿ ತಮ್ಮ ಪತಿಯ ಈ ಕಾರ್ಯದ ಬಗ್ಗೆ ತಮಗೆ ಅಸಮಾಧಾನವಿತ್ತು. ಈಗ ಅದರ ಮಹತ್ವ ತಿಳಿದ ಮೇಲೆ ಬೆಂಬಲಕ್ಕೆ ನಿಂತಿದ್ದೇನೆ. ಭತ್ತದಿಂದ ಆಭರಣ ಮಾಡುವ ಕಲೆಯನ್ನು ಸಹ ಕಲಿತಿದ್ದೇನೆ ಎನ್ನುತ್ತಾರೆ.
ನನಗೆ ತುಂಬ ಖುಷಿಯಾಗಿದೆ. ಫಸ್ಟ್ ನನಗೆ ಖುಷಿ ಇಲ್ಲ, ಫಸ್ಟ್ ನಾನು ಏನೇನೋ ಹೇಳಿದವ್ರಿಗೆ ಯಾಕೆ ಈ ಥರ ಕೆಲಸ ಎಲ್ಲ ಮಾಡ್ತಾರೆ, ಯಾಕೆ ಬೇಡ ಅಂತೆಲ್ಲ ನಾನು ಹೇಳಿದೆ. ಬಟ್ ನನಗೂ ಆಮೇಲೆ ಅದನ್ನು ನೋಡಿ ನೋಡಿ ತುಂಬ ಖುಷಿ ಆಯಿತು. ಆಮೇಲೆ ನಾನು ಇವರಿಗೆ ತುಂಬ ಸ್ಟೋರ್ ಮಾಡ್ತೀನಿ, ಎಲ್ಲ ಸ್ಟೋರ್ ಮಾಡೋಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಮತ್ತು ನಾನು ಭತ್ತದ ತಳಿಗಳಲ್ಲಿ ತೋರಣ ಭತ್ತಗಳು, ಆಮೇಲೆ ಒಡವೆಗಳು ಎಲ್ಲ ಮಾಡ್ತೀವಿ ನಾವು. ಇದನ್ನು ಮಾರಿ ಮೇಲೆಗಳಲ್ಲಿ ನಾವು ಮಾರಾಟ ಮಾಡ್ತೀವಿ. ನನಗೆ ತುಂಬ ಖುಷಿ. ಬೇರೆ ಬೇರೆ ರೈತರುಗಳೆಲ್ಲ ಬಂದು ನೋಡಿಕೊಂಡು ತುಂಬ ಖುಷಿಪಟ್ಟು ಹೋಗ್ತಾರೆ. ನನಗೆ ತುಂಬ ಖುಷಿ, ನನ್ನ ಮಕ್ಕಳಿಗೂ ತುಂಬ ಖುಷಿ. ಇದು ಕೋವಿಡ್ ಕಾಲದಿಂದ ನಾನು ನಮ್ಮ ಅಪ್ಪನ ಹತ್ರ ಒಂದು 10 ವೆರೈಟಿಯನ್ನು ಈಸ್ಕೊಂಡು ನಾನು ಕನ್ಸರ್ವ್ ಮಾಡಿದ್ದೀನಿ. ನಾನು ನಮ್ಮ ತಂದೆ ಕೆಲಸನ ಮುಂದುವರ್ಸ್ಕೊ ಹೋಗ್ತೀನಿ. ನಮ್ಮ ತಂದೆ ಕನ್ಸರ್ವ್ ಮಾಡಿರೋಕ್ಕಿಂತ ಹೆಚ್ಚು ನಾನು ಕನ್ಸರ್ವ್ ಮಾಡಬೇಕಂತ ನನ್ನ ಆಸೆ. ಯಾರೇ ಇಂಟ್ರೆಸ್ಟ್ ಇದ್ದರೂ ಬಂದು ಬೀಜವನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಜಾಸ್ತಿ ಕೇಳಿದ್ರೆ ಕೊಡೋಕ್ಕಾಗಲ್ಲ. ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 50ರಿಂದ 100 ಗ್ರಾಮ್ ಕೊಡ್ಬೋದು. ಇಲ್ಲಾಂದರೆ ಕೊನೆ ಪಕ್ಷ ಜಾಸ್ತಿ ಜನ ಬಂದು ಅದೇ ತಳಿ ಕೇಳಿದ್ರೆ ಒಂದು 100 ಕಾಳು 200 ಕಾಳು ಕೊಡೋವಂಥ ಶಕ್ತಿ ನಮ್ಮಲ್ಲಿದ್ದಾವೆ. ನಮ್ಮಲ್ಲಿ ಎಷ್ಟು ಬೀಜ ಇರುತ್ತೆ ಅಷ್ಟನ್ನು ನಾವು ಹಂಚಿ ಎಲ್ಲರಿಗೂ ಕೊಡುವಂಥ ಒಂದು ಪದ್ಧತಿ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಈ ಥರದ ಒಬ್ಬ ರೈತ ಇಷ್ಟು ತಳಿಗಳನ್ನ ಸಂರಕ್ಷಣೆ ಮಾಡಿದ್ದಾರೆ ಅಂದರೆ ನಮಗೆ ಭಾಳ ಹೆಮ್ಮೆ ಆಗುವಂಥ ವಿಷಯ. ಅನ್ನದಾತರ ನೆರವಿಗೆ ನಿಂತಿರುವ ಸೈಯದ್ ಘನಿಖಾನ್ ಅವರ ಈ ಸಾಧನೆ ನಿಜಕ್ಕೂ ಅನುಕರಣೀಯ. ಕಳೆದ 3-4 ದಶಕಗಳ ಅವಧಿಯಲ್ಲಿ ಏಕ ಬಳಕೆಯ ಪ್ಲಾಸ್ಟಿಕ್ ಹಾವಳಿ ಅವ್ಯಾಹತವಾಗಿದೆ. ಮಣ್ಣಲ್ಲಿ ಮಣ್ಣಾಗದ, ನೀರಿನಲ್ಲಿ ಕರಗದ, ಪರಿಸರಕ್ಕೆ ಮಾರಕವಾದ ಪ್ಲಾಸ್ಟಿಕ್ ವಿಷಕಾರಿ ಅಷ್ಟೇ ಅಲ್ಲ, ವಿನಾಶಕಾರಿ ಕೂಡ ಹೌದು. ಈ ಅರಿವು ದೇಶಾದ್ಯಂತ ಜಾಗೃತವಾಗುತ್ತಿದ್ದು, ರಾಜ್ಯದ ಕೆಲವು ಜಿಲ್ಲೆಗಳನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸುವ ಅಭಿಯಾನ ಜನಾಂದೋಲನವಾಗಿ ಮಾರ್ಪಡುತ್ತಿದೆ. ಚಿನ್ನದ ನಾಡು ಕೋಲಾರದಲ್ಲಿ ಪರಿಸರ ಕಾಳಜಿಯ ಜನರ ಗುಂಪು ಕೋಲಾರ ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತ ಆಂದೋಲನ ಸಮಿತಿಯನ್ನೇ ರಚಿಸಿಕೊಂಡು ಈ ಕಾರ್ಯದಲ್ಲಿ ನಿರತವಾಗಿದೆ. ಕೋಲಾರದ ಕೇಂದ್ರ ಸ್ಥಾನಕ್ಕೆ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವ ದಕ್ಷಿಣ ಕಾಶಿ ಅಂತರಗಂಗೆ ಬೆಟ್ಟದಿಂದ ಈ ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತ ಆಂದೋಲನ ಆರಂಭಿಸಿದೆ. ಕೋಲಾರ ನಗರದ ಪಶ್ಚಿಮ ದಿಕ್ಕಿನಲ್ಲಿರುವ ಶತಶೃಂಗ ಪರ್ವತ ಶ್ರೇಣಿ ದಕ್ಷಿಣ ಕಾಶಿ ಎಂದು ಖ್ಯಾತವಾಗಿದೆ. ರಾಜ್ಯದ ಪ್ರಮುಖ ಪ್ರವಾಸಿ ಮತ್ತು ಧಾರ್ಮಿಕ ಕೇಂದ್ರಗಳಲ್ಲಿ ಒಂದು. ಪದೇ ಪದೇ ಬರಗಾಲಕ್ಕೆ ತುತ್ತಾಗುವ ಜಿಲ್ಲೆಗೆ ಮಳೆ ತರುವ ಈ ಗಿರಿಶ್ರೇಣಿಯಲ್ಲಿ ಬಿದ್ದ ಮಳೆ ಶಿಲಾಪದರಗಳ ಒಡಲು ಸೇರಿ ಜಲಧಾರಿಯಾಗಿ ಹರಿಯುತ್ತಾಳೆ. ಪರಮ ಪವಿತ್ರ ಗಂಗೆ ಇಲ್ಲಿ ಅಂತರ್ಮುಖಿಯಾಗಿ ಹರಿಯುತ್ತಾಳೆ ಎಂಬ ನಂಬಿಕೆ. ಹೀಗಾಗಿಯೇ ಈ ಕ್ಷೇತ್ರಕ್ಕೆ ಅಂತರಗಂಗೆ ಎಂಬ ಹೆಸರು. ಔಷಧೀಯ ಗುಣವನ್ನೂ ಹೊಂದಿ ಬಸವನ ಬಾಯಿಯಿಂದ ಬೀಳುವ ಪವಿತ್ರ ಗಂಗೆಯ ದರ್ಶನಕ್ಕೆ ನಿತ್ಯ ಯಾತ್ರಿಕರಷ್ಟೇ ಅಲ್ಲ, ಪ್ರಕೃತಿ ರಮಣೀಯವಾದ ಈ ಗಿರಿಶ್ರೇಣಿಗೆ ಚಾರಣ ಪ್ರಿಯರೂ ಆಗಮಿಸುತ್ತಾರೆ. ಬಂದವರು ಇಲ್ಲಿ ತಿಂದುಂಡು ಪ್ಲಾಸ್ಟಿಕ್ ನೀರಿನ ಬಾಟ್ಲಿ, ಪ್ಲಾಸ್ಟಿಕ್ ಕವರ್, ಪ್ಲಾಸ್ಟಿಕ್ ತಟ್ಟೆಗಳನ್ನು ಎಲ್ಲೆಂದರಲ್ಲಿ ಎಸೆದು ಹೋಗುತ್ತಿರುವುದು ನಿಜಕ್ಕೂ ದೌರ್ಭಾಗ್ಯವೇ ಸರಿ. ಹೀಗಾಗಿ ಈ ಪವಿತ್ರ ತಾಣದಿಂದಲೇ ಆರಂಭಿಸಿ ಜಿಲ್ಲೆಯನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸಲು ಸಮಾನ ಮನಸ್ಕರು ಕೋಲಾರ ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತ ಆಂದೋಲನ ಸಮಿತಿ ಕಟ್ಟಿಕೊಂಡು ಕಾರ್ಯೋನ್ಮುಖರಾಗಿದ್ದಾರೆ. ಹಬ್ಬದ ದಿನಗಳಂದು ಶನಿವಾರ, ಭಾನುವಾರ ಮತ್ತು ಸಾರ್ವತ್ರಿಕ ರಜಾ ದಿನಗಳಲ್ಲಿ ಈ ಪರ್ವತ ಶ್ರೇಣಿಗೆ ರಾಜ್ಯದ ನಾನಾ ಭಾಗಗಳಿಂದಷ್ಟೇ ಅಲ್ಲ, ನೆರೆ ರಾಜ್ಯಗಳಿಂದಲೂ ಪ್ರವಾಸಿಗರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಹೀಗೆ ಬರುವ ಜನ ಈ ಗಿರಿಶ್ರೇಣಿಯಲ್ಲಿ ಬಿಟ್ಟು ಹೋಗುವ ತ್ಯಾಜ್ಯವನ್ನು ಸಂಗ್ರಹಿಸಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುತ್ತಿರುವುದಾಗಿ ಸಮಿತಿ ಸದಸ್ಯ ತ್ಯಾಗರಾಜ್ ತಿಳಿಸುತ್ತಾರೆ. ಇದೊಂದು ಪ್ರವಾಸಿ ತಾಣ. ಪ್ರತಿ ರಜಾ ದಿನಗಳಲ್ಲಿ ನಾವು ಸಾವಿರಾರು ಜನ ಬರೋದನ್ನು ನೋಡ್ಬೋದು. ಅದೇ ರೀತಿ ಲಕ್ಷಾಂತರ ಜನಗಳನ್ನು ಕಾರ್ತಿಕ ಮಾಸ ಮತ್ತು ಮಾಘ ಮಾಸಗಳಲ್ಲಿ ನಾವು ಅತಿ ಹೆಚ್ಚಿನ ಜನಸಂದಣಿಯನ್ನು ಪ್ರತಿದಿನ ನೋಡಬಹುದು. ಈಗ ಗಿರಿಶ್ರೇಣಿಯ ಪ್ರದೇಶದಲ್ಲಿ ಮತ್ತು ಅಂತರಗಂಗೆ ಪರಿಸರದಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಲಾಗಿದೆ. ಆದರೂ ವಿದ್ಯಾವಂತ ಜನರೇ ಕಣ್ತಪ್ಪಿಸಿ ಪ್ಲಾಸ್ಟಿಕ್ ಎಸೆದು ಹೋಗುತ್ತಾರೆ. ಇದನ್ನು ಸಂಗ್ರಹಿಸಿ ಮರುಬಳಕೆ ಮಾಡುವ ಆಂದೋಲನ ನಡೆಯುತ್ತಿದೆ ಎನ್ನುತ್ತಾರೆ ಆಂದೋಲನ ಸಮಿತಿಯ ಸಂಚಾಲಕ ಕದಂ ರಾವ್. ಅಂತರಗಂಗೆ ಬೆಟ್ಟದ ತಪ್ಪಲಿನಲ್ಲಿ ಇವತ್ತು ಅನೇಕ ಸಂಘ ಸಂಸ್ಥೆಗಳು ಸೇರಿ ಕಾರ್ಯಯೋಜನೆ ಇವತ್ತು ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತ ಕೋಲಾರ ಅಭಿಯಾನ ಪ್ರಾರಂಭ ಆಗಿದೆ. ಈಗಾಗಲೇ ಪ್ರಾರಂಭವಾಗಿದೆ. ನಿರಂತರವಾಗಿ ಇದು 5 ವರ್ಷಗಳು ನಡೆಯುವಂತಹ ಅಭಿಯಾನ. ಮುಳಬಾಗಿಲು ತಾಲೂಕಿನ ಹೊನ್ನಶೆಟ್ಟಿಹಳ್ಳಿಯ ಗ್ರಾಮ ವಿಕಾಸ ಸಂಸ್ಥೆ ಮತ್ತು ರೋಟರಿ ಲೇಕ್ ಸೈಡ್ ಸಂಸ್ಥೆ ವಿದ್ಯಾರ್ಥಿಗಳು ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತ ಆಂದೋಲನದಲ್ಲಿ ತೊಡಗಿಕೊಂಡಿದ್ದು
ತಂಪು ಪಾನೀಯ, ನೀರಿನ ಬಾಟಲಿಗಳನ್ನು ಪಾಟ್ಗಳಾಗಿ ಪರಿವರ್ತಿಸಿ ಅದರಲ್ಲಿ ಅಲಂಕಾರಿಕ ಗಿಡ ಬೆಳೆಸಿ ಮನೆಯನ್ನು ಅಲಂಕರಿಸುವ ಕಲೆಯನ್ನು ಕಲಿಸುತ್ತಿದ್ದಾರೆ. ಈ ಒಂದು ಪ್ಲಾಸ್ಟಿಕ್ ಬಾಟಲ್ನ ಇಲ್ಲಿವರೆಗೂ ಕಟ್ ಮಾಡಿಬಿಟ್ಟು ಅದಕ್ಕೆ ಮಣ್ಣನ್ನ, ಮನೆಯಲ್ಲೇ ಸಿಗ್ತಕ್ಕಂಥ ಕಸವನ್ನ, ಮತ್ತೆ ನಾವೆಲ್ಲ ವೇಸ್ಟ್ ತ್ಯಾಜ್ಯ ವಸ್ತುಗಳನ್ನ, ತರಕಾರಿ ಹಚ್ಚಿರೋದಾಗಿರ್ಬೋದು, ತುಂಬಾ ಹೂವು, ಇನ್ನೊಂದು ಮತ್ತೊಂದು ಎಲ್ಲವನ್ನ ನಾವು ವೇಸ್ಟ್ ಮಾಡ್ತಿರ್ತೀವಿ. ಅಂತಹ ಎಲ್ಲ ತ್ಯಾಜ್ಯ ವಸ್ತುಗಳನ್ನ ಇದಕ್ಕೆ ಪೂರ್ತಿಯಾಗಿ ತುಂಬಿಸ್ಬಿಟ್ಟು ಅಲಂಕಾರಿಕ ಗಿಡಗಳು ನಮಗೆ ಸಾಕಷ್ಟು ಸಿಗ್ತೈತೆ. ಆ ತರದ ಗಿಡಗಳನ್ನ ಈ ಒಂದು ಪಾಟ್ ಅನ್ನ ಮಾಡಿಕೊಂಡು ಇದರಲ್ಲಿ ನೆಟ್ ಬಿಟ್ಟು ಮನೆಯಲ್ಲಿ ಇಡೋದ್ರಿಂದ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಮುಕ್ತಾಯ ಮಾಡಿದಾಗುತ್ತೆ. ನಮ್ಮ ಮನೆಯನ್ನ ತುಂಬಾ ಸುಂದರವಾಗಿ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಗ್ರಾಮ ಮಟ್ಟದಲ್ಲಿ ನಾವು ಪ್ಲಾಸ್ಟಿಕ್ನ ಎಲ್ಲರ ಹತ್ರದಿಂದ ಕಲೆಕ್ಟ್ ಮಾಡಿ ಅದನ್ನ ಬಾಟ್ಲಿಗೆ ತುಂಬಿಸ್ಬಿಟ್ಟು ಅದನ್ನ ಎಕೋ ಬ್ರಿಕ್ಸ್ ತರ ಮಾಡಿಬಿಟ್ಟು ಅದನ್ನ ಮತ್ತೆ ಮರುಬಳಕೆ ಮಾಡಲು ಎಲ್ಲರೂ ಪ್ರಯತ್ನಿಸ್ತಾ ಇದ್ದೀವಿ. ಎಷ್ಟು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಾಡೋಕ್ಕೆ ಆಲೋಚನೆ ಮಾಡ್ತಾ ಇದ್ದೀವಿ. ಪ್ಲಾಸ್ಟಿಕ್ ಬಳಕೆ ತಗ್ಗಿಸುವುದು ಮತ್ತು ಮರುಬಳಕೆ ಮಾಡುವ ಬಗ್ಗೆ ಗ್ರಾಮ ವಿಕಾಸ ಸಂಸ್ಥೆ ಹೆಚ್ಚು ಒತ್ತು ನೀಡುತ್ತಿದೆ. ಅದನ್ನ ಸಣ್ಣದಾಗಿ ಕಟ್ ಮಾಡಿ ಬಾಟಲ್ ಒಳಗೆ ತುಂಬಬೇಕು. ಅಂದ್ರೆ ಯಾವುದೇ ರೀತಿಯ ಗಾಳಿ ಒಳಗೆ ಸೇರದ ರೀತಿಯಲ್ಲಿ ಫುಲ್ ಟೈಟ್ ಆಗಿ ಅದನ್ನ ತುಂಬಿಸ್ಬೇಕು. ಅದನ್ನ ತುಂಬಿಸಿದ ಮೇಲೆ ಮುಖ್ಯವಾಗಿ ಕಟ್ಟಡ ನಿರ್ಮಾಣಗಳಿಗೆ ಅದನ್ನ ಬಳಸೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಕಾಂಪೌಂಡ್ಗಳನ್ನು ಕಟ್ಟಬಹುದು, ಮತ್ತೆ ಮೋರಿಗಳನ್ನು ಕಟ್ಟಬಹುದು, ಮತ್ತೆ ಮರಗಳಿಗೆ ರಚ್ಚೆಗಳನ್ನ ಕಟ್ಟಬಹುದು. ತುಂಬಾ ಸುಂದರವಾಗಿರುತ್ತೆ, ನಾವು ನೋಡಿದೀವಿ. ಭೂಗ್ರಹವನ್ನು ಮುಂದಿನ ಪೀಳಿಗೆಗಾಗಿ ಕಾಪಾಡುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಜಿಲ್ಲೆಗಳು, ಇಡೀ ಜಿಲ್ಲೆಯನ್ನ ಪ್ರಮುಖವಾಗಿ ತಗೊಂಡು ನಿರಂತರ 5 ವರ್ಷಗಳ ಕಾಲ ಮಾಡುವಂಥದ್ದು ನಮ್ಮ ಈ ಒಂದು ಸಂಘ ಸಂಸ್ಥೆಗಳ ಮುಖಾಂತರ ಪ್ಲಾಸ್ಟಿಕ್ ಮುಕ್ತ ಕೋಲಾರ ಮಾಡುವಂಥದ್ದು ನಮ್ಮ ಗುರಿಯಾಗಿದೆ ಅಂತ ಹೇಳ್ತಾ ಇದೀವಿ. ಸರ್ಕಾರದ ಯೋಜನೆಗಳೊಂದಿಗೆ ಸಾರ್ವಜನಿಕರು ಕೈಜೋಡಿಸಿದಾಗ ಮಾತ್ರ ಅದು ಯಶಸ್ವಿಯಾಗಲು ಸಾಧ್ಯ. ಸರ್ಕಾರ ಏನೇ ಮಾಡಿದ್ರು ಸಹ ಜನ ಬೆಂಬಲ ಬಹಳಷ್ಟು ಮುಖ್ಯ. ಸಹಕಾರ ಕೊಟ್ಟು ಪರಿಸರ ಉಳಿಸೋದಕ್ಕೆ ಪ್ರತಿಯೊಬ್ಬರು ಜವಾಬ್ದಾರಿ ಆಗಿರುತ್ತೆ. ಎಲ್ಲರೂ ಸಹ ಈ ಒಂದು ಪ್ಲಾಸ್ಟಿಕ್ ಮುಕ್ತ ಒಂದು ಕಾರ್ಯಕ್ರಮವನ್ನ ನೀವು ಕೂಡ ಅಳವಡಿಸ್ಕೋಬೇಕು. ಈ ತರದೊಂದು ಮಾಡ್ಕೊಳ್ಳಿ ಅಂತೇಳಿ ನಾನು ಈ ಮುಖಾಂತರ ತಿಳಿಸ್ತೇನೆ. ನಮ್ಮ ನಗರ ಗ್ರಾಮಗಳನ್ನು ನಾವು ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತಗೊಳಿಸಲು ಶ್ರಮಿಸಿದರೆ ಪರಿಸರ ಸಂರಕ್ಷಣೆ ಸಾಧ್ಯ. ಈ ನಿಟ್ಟಿನಲ್ಲಿ ಕೋಲಾರ ಜಿಲ್ಲಾ ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತ ಆಂದೋಲನ ಸಮಿತಿ ಮತ್ತು ಗ್ರಾಮ ವಿಕಾಸ ಸಂಸ್ಥೆಯ ಕಾರ್ಯ ಅನುಕರಣೀಯ ಅಲ್ಲವೇ? ಅನ್ನದಾನಕ್ಕಿಂತ ಇನ್ನೂ ದಾನವೂ ಇಲ್ಲ ಎಂಬ ಮಾತು ಕನ್ನಡದಲ್ಲಿ ಜನಜನಿತ. ಎಷ್ಟೇ ನಗನಾಣ್ಯ ನೀಡಿದರೂ ಯಾರೊಬ್ಬರನ್ನು ತೃಪ್ತಿಪಡಿಸಲು ಸಾಧ್ಯವೇ ಇಲ್ಲ. ಆದರೆ ಹೊಟ್ಟೆ ತುಂಬ ಊಟ ಹಾಕಿದರೆ ಮಾತ್ರ ಸಂತೃಪ್ತಪಡಿಸಲು ಸಾಧ್ಯ. ಹೀಗಾಗಿಯೇ ತಿನ್ನುವ ಆಹಾರವನ್ನು ಅನ್ನಬ್ರಹ್ಮ, ಅದನ್ನು ವ್ಯರ್ಥ ಮಾಡಬೇಡಿ ಎನ್ನುವುದು. ಆದರೆ ಬಹುತೇಕ ಮದುವೆ, ಮುಂಜಿ, ಹುಟ್ಟುಹಬ್ಬ ಇತ್ಯಾದಿ ಶುಭ ಸಮಾರಂಭಗಳು ನಡೆದಾಗ ಅಪಾರ ಪ್ರಮಾಣದಲ್ಲಿ ಬೇಯಿಸಿದ ಆಹಾರ ಬಳಕೆಯಾಗದೆ ಉಳಿದಾಗ ಅದನ್ನು ಕಸದ ತೊಟ್ಟಿಗೆ ಚೆಲ್ಲುವವರೇ ಹೆಚ್ಚು. ಹೀಗೆ ವ್ಯರ್ಥವಾಗುತ್ತಿದ್ದ ಆಹಾರವನ್ನು ಸಂಗ್ರಹಿಸಿ ಕೊಳಗೇರಿಗಳ ಬಡ ಜನರಿಗೆ ವಿತರಿಸುವ ಕಾರ್ಯವನ್ನು ಅರಮನೆಗಳ ನಗರಿ ಮೈಸೂರಿನ ಅಕ್ಷಯ ಆಹಾರ ಜೋಳಿಗೆ ಸಂಸ್ಥೆ ಮಾಡುತ್ತಿದೆ. ಭೂಮಿಯಲ್ಲಿ ಬೆಳೆವ ಧಾನ್ಯವನ್ನು ಬೇಯಿಸಿ ತಿನ್ನುವ ಹಕ್ಕು ಎಲ್ಲರಿಗೂ ಇದೆ. ಆದರೆ ತಿನ್ನುವ ಆಹಾರ ಹಳಸುವಂತೆ ಮಾಡಿ ವ್ಯರ್ಥ ಮಾಡುವ ಹಕ್ಕು ಯಾರಿಗೂ ಇಲ್ಲ. ನಿಶ್ಚಿತಾರ್ಥ, ಮದುವೆ, ಸೀಮಂತ, ಹುಟ್ಟುಹಬ್ಬ, ಉಪನಯನ, ಸಭೆ ಸಮಾರಂಭಗಳಲ್ಲಿ ಬಳಕೆಯಾಗದೆ ಉಳಿಯುವ ಆಹಾರವನ್ನು ಸ್ವೀಕರಿಸಿ ನಿರ್ಗತಿಕರಿಗೆ, ಭಿಕ್ಷುಕರಿಗೆ, ಕೊಳಗೇರಿ ಪ್ರದೇಶದಲ್ಲಿ ವಾಸಿಸುವವರಿಗೆ, ವಯೋವೃದ್ಧರಿಗೆ ಹಾಗೂ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕಡು ಬಡ ರೋಗಿಗಳಿಗೂ ಸಹ ಆಹಾರ ತಲುಪಿಸುವ ಕಾರ್ಯವನ್ನು ಕಳೆದ 10 ವರ್ಷಗಳಿಂದ ಮೈಸೂರಿನ ಅಕ್ಷಯ ಆಹಾರ ಫೌಂಡೇಶನ್ ಮಾಡುತ್ತಿದೆ. ಒಂದು ದಿನ ನಾವು ದಂಪತಿ ಸಮೇತ ಒಂದು ಮದುವೆಗೆ ಹೋಗಿದ್ವಿ. ಮದುವೆಗೆ ಹೋದಾಗ ಅಲ್ಲಿ ಸಾವಿರಾರು ಜನಕ್ಕೆ ಅಡುಗೆ ಮಾಡಿದ್ರು. ಅಲ್ಲಿ ಬಂದಿದ್ದರು ಕಮ್ಮಿ ಜನ ಮಾತ್ರ. ಆವಾಗ ಅಷ್ಟಾದ ಆಹಾರನ ಅವರು ತಗೊಂಡೋಗಿ ಕಸದ ಬುಟ್ಟಿಗೆ ಚೆಲ್ತಾ ಇದ್ರು. ಒಂದು ಕಡೆ ಆವತ್ತಿನ ಘಟನೆ. ಅದಾದ ಹಿಂದೆಗಳೆಲ್ಲ ನೋಡಿದಾಗ ಈ ಥರದ್ದು ತುಂಬಾನೇ ಘಟನೆಗಳು ಆಗ್ತಾ ಇತ್ತು. ಈ ಆಹಾರನ ಅಪವ್ಯಯ ಮಾಡೋದ ನೋಡಿ ನನಗೆ ತುಂಬಾ ಸಂಕಟ ಆಗ್ತಾ ಇತ್ತು. ಆ ದಿನದಿಂದ ನಾನು ಈ ಅಕ್ಷಯ ಆಹಾರ ಜೋಳಿಗೆ ಅಂತ ಹೆಸರಿಟ್ಟುಕೊಂಡು ಮನೆಗಳಲ್ಲಿ ಮಿಕ್ಕ ಆಹಾರ ಸಂಗ್ರಹಣೆಗೂ ಪ್ರತಿಷ್ಠಾನ ಕೇಂದ್ರಗಳನ್ನು ಸ್ಥಾಪಿಸಿದೆ. ಜೊತೆಗೆ ಕಲ್ಯಾಣ ಮಂಟಪಗಳಲ್ಲಿ ಆಹಾರ ಉಳಿದರೆ ಆ ಛತ್ರದ ವ್ಯವಸ್ಥಾಪಕರೇ ಜೋಳಿಗೆ ತಂಡಕ್ಕೆ ಕರೆ ಮಾಡಿ ಮಾಹಿತಿ ನೀಡುತ್ತಾರೆ. ಹೀಗೆ ಸಂಗ್ರಹಿಸಿದ ಆಹಾರವನ್ನು ಹಸಿದವರಿಗೆ ಅರ್ಧರಾತ್ರಿಯಲ್ಲೂ ತಲುಪಿಸುತ್ತಿರುವ ಅಕ್ಷಯ ಆಹಾರ ಪ್ರತಿಷ್ಠಾನ ದಿನದ 24 ಗಂಟೆಗಳ ಕಾಲವೂ ಈ ಕಾರ್ಯದಲ್ಲಿ ತೊಡಗಿದೆ.
ಕಳೆದ 20 ವರ್ಷಗಳಿಂದ ನಾವು ಚೌಟ್ರಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆ ಫೋನ್ ಮಾಡಿದ ಅರ್ಧ ಗಂಟೆಗೆ ಬಂದು ಉಳಿದ ಆಹಾರಗಳನ್ನೆಲ್ಲ ತೊಗೊಂಡೋಗ್ತಾರೆ. ಇದರಿಂದ ಅನೇಕ ಕೊಳಗೇರಿ ನಿವಾಸಿಗಳಿಗೆ ಬಹಳ ಅನುಕೂಲ ಆಗುತ್ತೆ. ಇದರಿಂದ ತುಂಬ ಒಳ್ಳೇದಾಗ್ತಾ ಇದೆ. ಅವ್ರಿಗೆ ಹೊಟ್ಟೆ ತುಂಬ ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಮಧ್ಯರಾತ್ರಿ ಪಾಪ ಅವರು 1 ರಿಂದ 2 ಗಂಟೆ ಆದ್ರೂ ಮಿಕ್ಕಿರ ಆಹಾರನ ತಗೊಂಡೋಗಿ ಹಂಚ್ತಾರೆ. ಮತ್ತು ನಿರ್ಗತಿಕರು ಮತ್ತು ಬಡವರಿಗೆಲ್ಲ ಅವರಿಂದ ತುಂಬ ಒಳ್ಳೆ ಕೆಲಸ ಕಾರ್ಯಗಳಾಗ್ತಾ ಇದೆ. ಎಲ್ಲರಿಗೂ ತಿನ್ನುವ ಹಕ್ಕಿದೆ, ಬಿಸಾಡುವ ಹಕ್ಕಿಲ್ಲ ಎಂಬುದು ತಮ್ಮ ಸಂಸ್ಥೆಯ ಧ್ಯೇಯ ಎನ್ನುವ ಸಂಸ್ಥೆಯ ಅಧ್ಯಕ್ಷ ಎಚ್.ಆರ್. ರಾಜೇಂದ್ರ ತಮ್ಮ ಅಕ್ಷಯ ಆಹಾರ ಜೋಳಿಗೆ ಸೇವಾ ಸಂಸ್ಥೆ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ಸೇವೆಯನ್ನು ರಾಜ್ಯಾದ್ಯಂತ ವಿಸ್ತರಿಸಿ ಎಲ್ಲ ಬಡವರಿಗೆ ಆಹಾರ ನೀಡಬೇಕೆಂಬುದು ತಮ್ಮ ಉದ್ದೇಶವಾಗಿದೆ ಎಂದು ಹೇಳುತ್ತಾರೆ. ತಿನ್ನುವ ಹಕ್ಕಿದೆ, ಬಿಸಾಡುವ ಹಕ್ಕಿಲ್ಲ ಅಂತ ಹೇಳಿ ಈ ರೈತನ ಶ್ರಮ ಹೇಗಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ನಾವು ಬೆಳೆಯೋದು ಒಂದು 1 ವರ್ಷಗಳು ತಗೊಂಡ್ರು ಸಹ ಚೆಲ್ಲೋದು 1 ನಿಮಿಷದಲ್ಲಿ ಚೆಲ್ತಾ ಇರ್ತೀವಿ. ಆಹಾರನ ತುಂಬಾ ಹೆಚ್ಚಿನ ರೀತಿಯಲ್ಲಿ ನಾವು ಅಪವ್ಯಯ ಆಗದಂಗೆ ನೋಡಿಕೊಂಡ್ರೆ ಭಾರತದ ಸಂಪತ್ತಿಗೂ ಸಹ ತುಂಬಾ ಅತ್ಯಮೂಲ್ಯ ಆಗುತ್ತೆ. ಮೈಸೂರಿನ ಕೊಳಗೇರಿಯಲ್ಲಿ 150ಕ್ಕೂ ಹೆಚ್ಚು ಕಡುಬಡ ಕುಟುಂಬಗಳಿವೆ. ಅಕ್ಷಯ ಜೋಳಿಗೆ ಸಂಸ್ಥೆ ಹಲವಾರು ವರ್ಷಗಳಿಂದ ಆಹಾರ ತಲುಪಿಸುವ ಕಾರ್ಯ ಮಾಡುತ್ತಿದೆ ಎಂದು ಸ್ಥಳೀಯ ನಿವಾಸಿ ಸುಭಾಷ್ ತಿಳಿಸುತ್ತಾರೆ. ಊಟ ಚೆನ್ನಾಗಿ ಊಟ ಐತೆ, ಪಾಯಸ ಐತೆ, ಅನ್ನ ಐತೆ, ಸಾಂಬಾರು ಐತೆ, ಪಲ್ಯ ಐತೆ, ಎಲ್ಲ ತಂದು ಕೊಡ್ತಾರೆ ಸರ್. ಕೊಳಗೇರಿಯ ನಿವಾಸಿ ದುರ್ಗಮ್ಮ ಬಡವರಿಗೆ ಹೊಟ್ಟೆ ತುಂಬ ಊಟ ಒದಗಿಸುವ ಸಂಸ್ಥೆಗೆ ಕೃತಜ್ಞತೆ ಸಲ್ಲಿಸುತ್ತಾರೆ. ದಿನ ರಾತ್ರಿ ಹೊತ್ತು ಹಗಲು ಹೊತ್ತು ಏನೇ ಇದ್ರು ತಂದು ಕೊಡ್ತಾರೆ. ನಮ್ಗೆ ಎಲ್ಲ ಬಡವರು ಸಹಾಯ ಮಾಡ್ತಾರೆ. ಮಕ್ಕಳಿಗೆ ಎಲ್ರಿಗೂ ಕೊಡ್ತಾರೆ. ನಮ್ಗೆ ಅನುಕೂಲ ತುಂಬಾ ಚೆನ್ನಾಗಿದೆ. ಊಟಕ್ಕೇನು ಏನು ತೊಂದರೆ ಇಲ್ಲ. ಮೈಸೂರಿನ ಯಾವುದೇ ಭಾಗದಲ್ಲಿ ಆಹಾರ ಉಳಿದರೂ ಅದನ್ನು ಹಾಳಾಗುವ ಮುನ್ನ ಸಂಗ್ರಹಿಸಿ ಮುಂಜಾನೆ ಇರಲಿ ಅಥವಾ ಮಧ್ಯರಾತ್ರಿಯೇ ಆಗಿರಲಿ ತಂದು ನೀಡುವ ಇವರ ಕಾರ್ಯ ಉತ್ತಮ ಎನ್ನುತ್ತಾರೆ ಸ್ಥಳೀಯ ನಿವಾಸಿ ರಾಮಣ್ಣ ಎಡವಲ್ಲಿ. ಅಂತ ಸಮ್ಮೇರುಗಳಿಗೆ ತಂದು ಕೊಡೋದೇ ದೊಡ್ಡದು. ಅವರು ಒಳ್ಳೆ ಇದರಿಂದ ಬರ್ತಾ ಇದ್ದಾರೆ. ಯಾವ ಕ್ವಾರಂಟೈನ್ನಲ್ಲಿ 2-3 ಸಲ ಬಂದರು. ಫಸ್ಟಿಗೂ ಭಾಳ ಅನಿಸ್ತಾ ಇದ್ದಾರೆ. ಅವರು ಬೇರೆ ಬೇರೆ ಏರಿಯಾಗಳಿಗೂ ಎಲ್ಲ ಕಡೆಗೂ ಅನಿಸ್ತಾ ಇದ್ದಾರೆ. ಅವರೆಲ್ಲ ಅವರು ಒಳ್ಳೆ ಇದು ಮಾಡ್ತಾ ಇದ್ದಾರೆ. ಲಾಕ್ಡೌನ್ ಸಮಯದಲ್ಲೂ ನಮಗೆ ಅಕ್ಷಯ ಜೋಳಿಗೆಯವರು ಆಹಾರ ತಂದು ಕೊಡುತ್ತಿದ್ದರು. ಹಾಲು, ಹಣ್ಣು ಹಾಗೂ ವಿದ್ಯಾಭ್ಯಾಸಕ್ಕೆ ಪುಸ್ತಕವನ್ನೂ ನೀಡಿ ಪ್ರೋತ್ಸಾಹ ನೀಡುತ್ತಿದ್ದಾರೆ ಎನ್ನುತ್ತಾನೆ ಸರ್ಕಾರಿ ಶಾಲೆ ವಿದ್ಯಾರ್ಥಿ ಆಕಾಶ್. ನಮ್ಮ ಸ್ಲಮ್ಗೆ ಬಂದು ದಿನ ಆಹಾರ ಎಲ್ಲ ಹಂಚ್ತಾರೆ. ನಮಗೆ ಇದು ಹೊಟ್ಟೆ ತುಂಬಿಸ್ತಾರೆ. ಲಾಕ್ಡೌನಲ್ಲಿ ಜಾಸ್ತಿ ಸಹಾಯ ನಮಗೆ ಮಾಡವ್ರೆ. ಓದಕ್ಕೆ ನಮಗೆ ಬುಕ್ಸು ಎಲ್ಲ ಕೊಡ್ತಾರೆ ಇವರು ಅಕ್ಷಯ ಫೌಂಡೇಶನ್ ಅವರು. 4 ರಿಂದ 5 ವರ್ಷದಿಂದ ನಮ್ಮ ಛತ್ರದಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಮುಂದಕ್ಕೂ ಅವರಿಂದ ಸೇವೆಗಳಾಗಬೇಕನ್ನ ನಮ್ಮ ಅಪೇಕ್ಷೆ. ಮತ್ತು ಅದರಿಂದ ಮದುವೆ ಮನೆಯವ್ರಿಗೂ ತುಂಬ ಖುಷಿನೂ ಇದೆ. ಮಿಕ್ಕಿದಾರ ಬಡವ್ರ ಬಗ್ಗರಿಗೆಲ್ಲ ಹೋಗ್ತಾ ಇದೆ ಅಂತ. ಅದರಿಂದ ಅವ್ರ ಸೇವೆ ಇನ್ನೂ ಮುಂದುವರಿಲಿ ಅಂತ ನಾವು ತುಂಬ ಆಶಿಸ್ತೇವೆ. ಅಕ್ಕಿ ಇದ್ರೆ ಇಂದೆಲ್ಲ ನಾಳೆ ತಿನ್ಬಹುದು. ಅನ್ನ ಇದ್ರೆ ಅದು ನಾಶ. ಅನ್ನನ ಯಾರು ಕೂಡ ಎಸೆಯೋದು ಬೇಡ. ನಾವು ಆಹಾರ ಸಂಗ್ರಹಣಾ ಕೇಂದ್ರಗಳು ಕೂಡ ಮಾಡಿದ್ದೀವಿ. ನಿಮ್ಮ ಮನೆಯಲ್ಲಿ ಉಳಿದಂತಹ ಒಬ್ಬರಿಗೆ ಇಬ್ಬರಿಗೆ ಮಿಕ್ಕಿದ್ರೂ ಕೂಡ ನೀವು ಆಹಾರ ಸಂಗ್ರಹಣಾ ಕೇಂದ್ರಕ್ಕೆ ತಂದು ಕೊಡಬಹುದು. ಯಾರು ಕೂಡ ಆಹಾರನ ಅಪವ್ಯಯ ಮಾಡಬೇಡಿ. ರೈತ ತಿಂಗಳುಗಟ್ಟಲೆ ಕಷ್ಟಪಟ್ಟು ಬೆವರು ಹರಿಸಿ ಬೆಳೆದ ಬೆಳೆಯನ್ನು ವ್ಯರ್ಥ ಮಾಡದೆ ಹಿತಮಿತವಾಗಿ ಆಹಾರ ಬಳಸೋಣ. ಹೆಚ್ಚು ಉಳಿದರೆ ಹಸಿದವರಿಗೆ ದಾನ ಮಾಡೋಣ ಎನ್ನುವ ನೀತಿ ಸಾರುವ ಈ ಅಕ್ಷಯ ಆಹಾರ ಜೋಳಿಗೆಯ ಕೈಂಕರ್ಯ ಸರ್ವತ್ರವಾಗಲಿ ಎಂಬುದೇ ಸುದ್ದಿ ಸೌರಭದ ಆಶಯ. ಸುದ್ದಿ ಸೌರಭದ ಈ ಸಂಚಿಕೆ ಕುರಿತು ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ನಮ್ಮ ಮಿಂಚೆಚ್ಚೆ ವಿಳಾಸ ಸುದ್ದಿ ಸೌರಭ@gmail.com. ಇದು ಈ ಬಾರಿಯ ಸುದ್ದಿ ಸೌರಭ. ಮುಂದಿನ ಸುದ್ದಿ ಸೌರಭದಲ್ಲಿ ಮತ್ತಷ್ಟು ಹೊಸ ವಿಚಾರಗಳೊಂದಿಗೆ ಭೇಟಿಯಾಗೋಣ. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮಸ್ಕಾರ.